ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ರಾಯಭಾಗ ತಾಲೂಕು ಮಟ್ಟದ ಕಾರ್ಯಕರ್ತರ ಪೂರ್ವಭಾವಿ ಸಭೆ ಜರುಗಿದೆ. ಸಭೆಯ ನಿರೂಪಣೆಯನ್ನ ದಿಗ್ಗಿವಾಡಿಯ ಜೆಡಿ ಕವಿ ಜ್ಯೋತಿ ರೂಪಾಳಿಸರ್ ಮಾಡಿದ್ರು. ಸಭೆಯ ಅಧ್ಯಕ್ಷತೆಯನ್ನ ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಅವರು ವಹಿಸಿದ್ರು. ಅವರು ಅಧ್ಯಕ್ಷತೆಯಲ್ಲಿ ರಾಯಭಾಗ ತಾಲೂಕು ಮಟ್ಟದ ಸಭೆ ಯಶಸ್ವಿಯಾಗಿದೆ. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಅವರು ರಾಯಭಾಗ ತಾಲೂಕಲ್ಲಿ ಇರುವ ಕರವೇ ಗ್ರಾಮ ಘಟಕವನ್ನ ಪುನಶ್ಚೇತನಗೊಳಿಸಿ ತಾಲೂಕಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಗಟ್ಟಿಗೊಳಿಸಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸಕ್ರಿಯವಾಗಿ ಇರುವಂತವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಅವರಿಂದ ಇನ್ನಷ್ಟು ಸಂಘಟನೆ ಬಲಗೊಳಿಸುವಂತೆ ನೋಡಿಕೊಳ್ಳಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಯಾರು ಕೂಡ ಸಕ್ರಿಯವಾಗಿ ಇರುವುದಿಲ್ಲ. ಅವರನ್ನ ಮುಲಾಜಿಲ್ಲದೆ ಸಂಘಟನೆಯಿಂದ ತೆಗೆದುಹಾಕಿ ಬೇರೆಯವರಿಗೆ ಸಂಘಟನೆಯ ಜವಾಬ್ದಾರಿ ಕೊಡಬೇಕು. ಕರವೆಯನ್ನ ಬೇರು ಮಟ್ಟದಲ್ಲಿ ಸಂಘಟಿಸಲು ಪ್ರತಿಯೊಂದು ಗ್ರಾಮದಲ್ಲಿ ಕನಿಷ್ಠ 50 ಕರವೇ ಕಾರ್ಯಕರ್ತರನ್ನ ಸಂಘಟಿಸಬೇಕು. ಅಕ್ಟೋಬರ್ 12ರಂದು ಬೆಳಗಾವಿಯಲ್ಲಿ ಕರವೇ ರಾಜ್ಯಾಧ್ಯಕ್ಷರು ಆಗಿರುವಂತಹ ಶ್ರೀ ಟಿ.ಎನ್. ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಜರುಗುವ ಕನ್ನಡದ ದೀಕ್ಷೆ ಕಾರ್ಯಕ್ರಮದಲ್ಲಿ ತಾಲೂಕಿನಿಂದ 100 ಸ್ವಯಂ ಸೇವಕರನ್ನ ಸಂಘಟಿಸಬೇಕು. ಈ ಮೇಲಿನ ವಿಷಯಗಳನ್ನ ಸಭೆಯ ಅಧ್ಯಕ್ಷತೆ ವಹಿಸಿದ ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಅವರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಸರ್ವಾನುಮತದಿಂದ ಅನುಮೋದನೆ ಕೊಡಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡದ ಭೀಷ್ಮ ಟಿ.ಎನ್. ನಾರಾಯಣಗೌಡರಿಗೆ, ಕನ್ನಡದ ಭೀಷ್ಮ ಟಿ.ಎನ್. ನಾರಾಯಣಗೌಡರಿಗೆ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಅನ್ನುವಂಥ ಸಿದ್ಧಾಂತದ ಅಡಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬೀದರಿಂದ ಹಿಡ್ಕೊಂಡು ಚಾಮರಾಜನಗರವರೆಗೂ ಇಡೀ ರಾಜ್ಯದ ಕನ್ನಡದ ಮಕ್ಕಳಿಗೆ ಕನ್ನಡದ ದೀಕ್ಷೆಯನ್ನ ಕೊಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಿ ಕನ್ನಡದ ವಿರೋಧಿಗಳಿಗೆ ಸಿಂಹ ಸ್ವಪ್ನರಾಗಿ ಸಂಘಟನೆಯನ್ನ ಕಟ್ಟಿರುವಂತ ಸನ್ಮಾನ್ಯ ಶ್ರೀಯುತ ಟಿ.ಎನ್. ನಾರಾಯಣಗೌಡರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇವತ್ತು ಏನು ರಾಯಬಾಗ್ ತಾಲೂಕಾ ಮಟ್ಟದ ಸಭೆಗೆ, ಈ ಅರ್ಥಪೂರ್ಣವಾದಂಥ ಸಭೆಗೆ ಬೆಳಗಾವಿಯಿಂದ ನನ್ನ ಜೊತೆ ಬಂದಿರುವಂಥ ಜಿಲ್ಲಾ ಸಂಚಾಲಕರಾಗಿರುವಂಥ ಹೊಳೆಪ್ಪಣ್ಣ ಸುಳ್ದಾಳ್ ಅವರೇ, ಮತ್ತೋರ್ವ ಕರ್ನಾಟಕ ರಕ್ಷಣಾ ವೇದಿಕೆಯ ಹಿರಿಯರು, ಬಹಳ ವರ್ಷಗಳಿಂದನೂ ಕೂಡ ಸಂಘಟನೆಯಲ್ಲಿ ಸತತವಾಗಿ ತಮ್ಮದೇ ಆದಂಥ ವಿಶೇಷ ವಿಭಿನ್ನ ಶೈಲಿ ಒಳಗಡೆ ಕೆಲಸ ಮಾಡಿಕೊಂಡು ಇವಾಗ ನೂತನವಾಗಿ ಬೆಳಗಾವಿಯ ಜಿಲ್ಲೆ ಒಳಗಡೆ ಅವ್ರನ್ನ ತಗೊಂಡು ಇಡೀ ಅವರು ಬರೀ ಒಂದು ತಾಲೂಕಿಗೆ ಸೀಮಿತ ಆಗದೆ ಇಡೀ ಜಿಲ್ಲೆಗೆ ಅವ್ರಿಗೆ ಕೆಲಸ ಮಾಡುವಂಥ ಜವಾಬ್ದಾರಿಯನ್ನ ಕೊಟ್ಟು ಈಗ ಜಿಲ್ಲಾ ವಕ್ತಾರರಾಗಿರುವಂಥ ಸಾದಿಕ್ ಹಳ್ಯಾಳ್ ಅವರೇ, ಅದೇ ತರನಾಗಿ ವಿಶೇಷವಾಗಿ ರಾಯಬಾಗದೊಳಗಡೆ ಸಂಘಟನೆಯನ್ನ ಕಟ್ಟಿ ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಸಂಘಟನೆ ಮುಖಾಂತರ ಇವತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ತೋರಿಸ್ತೇವೆ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ತಾಲೂಕು ಒಳಗಡೆ ಮಾದರಿಯಾಗಿ ಕೆಲಸ ಮಾಡ್ತಾ ಇರುವಂತ ತಾಲೂಕು ಅಧ್ಯಕ್ಷರಾಗಿರುವಂತ ಅಶೋಕ್ ಅಂಗಡಿ ಅವರೇ, ಬೆಳಗಾವಿಯ ತಾಲೂಕಾ ಉಪಾಧ್ಯಕ್ಷರಾಗಿರುವಂತ ಮಂಜುನಾಥ್ ರಾಠೋಡ್ ಅವರೇ, ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತ ಅರ್ಜುನ್ ಕಾಂಬ್ಳೆ ಅವರೇ, ನಾಗರಾಜ್ ಲಕ್ಕಪ್ಗೋಳ್ ಅವರೇ, ಅದೇ ತರನಾಗಿ ಮತ್ತೋರ್ವ ರಾಯಬಾಗ್ ತಾಲೂಕಾ ಘಟಕದ ಯುವ ಘಟಕದ ಅಧ್ಯಕ್ಷರು ಹಾಗೂ ಸತತವಾಗಿ ಅಶೋಕ್ ಅಂಗಡಿ ಅವ್ರ ಜೊತೆ ನಿರಂತರವಾಗಿ ಸಂಘಟನೆಯೊಳಗೆ ತೊಡಗಿರುವಂತ ರಾಜು ಗಡ್ಡೆ ಅವರೇ, ಅದೇ ತರನಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತ ವಿವಿಧ ಗ್ರಾಮದ ಒಬ್ಬರಿಬ್ಬರು ಅಂದ್ರೆ ಅಪಾರ್ಥ ಆಗ್ತದೆ, ಇವ್ರು ಯಾರು ಹೆಸರು ತೊಗೊಳೋದಿಲ್ಲ, ಎಲ್ಲರೂ ಬಂದ್ರಿ, ಯಾರು ಕೂಡ ಅಪಾರ್ಥವನ್ನ ಈಗ ಅದೇ ಎಲ್ಲ ಕಡೆ ಕೂಡ ತಾಲೂಕಾ ಮಟ್ಟದೊಳಗೆ ಹೋಗಿ ಪೂರ್ವಭಾವಿ ಸಭೆಗಳನ್ನು ಮಾಡೋದ್ರ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಶಕ್ತಿ ಪ್ರದರ್ಶನ, ಇಡೀ ಜಿಲ್ಲೆ ಒಳಗಡೆ ಒಂದು ಕನ್ನಡದ ಕರವೇ ಕಾರ್ಯಕರ್ತರಿಗೆ ಒಂದು ಕನ್ನಡದ ದೀಕ್ಷೆ ಕೊಡೋದ್ರ ಮುಖಾಂತರ ನಮ್ಮ ಸಂಘಟನೆ ಒಳಗೆ ಸ್ವಯಂ ಸೇವಕರನ್ನ ತಯಾರಿ ಮಾಡಿಕೊಂಡು ಬೀದರಿಂದ ಚಾಮರಾಜನಗರದ ಯಾವುದೇ ಮೂಲೆಯಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಸಭೆ ಸಮಾರಂಭ ಕಾರ್ಯಕ್ರಮಗಳಿಗೆ ಕನ್ನಡಿಗನಿಗೆ ತೊಂದರೆ ಆದರೆ ಸ್ವಯಂ ಸೇವಕರು ಅಲ್ಲಿ ಹಾಜರಿರ್ತಾರೆ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಸನ್ಮಾನ್ಯ ಶ್ರೀಯುತ ಟಿ.ಎನ್. ನಾರಾಯಣಗೌಡರ ಅಧ್ಯಕ್ಷತೆ ಒಳಗಡೆ ಕನ್ನಡದ ದೀಕ್ಷೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದೇ ಅಕ್ಟೋಬರ್ 12ನೇ ತಾರೀಕು ಬೆಳಗಾವಿಯ ಗಾಂಧಿ ಭವನದೊಳಗಡೆ ಆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂಥ ಬೆಳಗಾವಿ ಜಿಲ್ಲೆಯ ಮಠಾಧೀಶರನ್ನ ಒಳಗೊಂಡಂಥ ಕಾರ್ಯಕ್ರಮ ಆಗ್ತಾ ಇದೆ. ಒಂದು ವ್ಯವಸ್ಥಿತವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಎಷ್ಟು ಜನಸಂಖ್ಯೆ ಕೊಡುವ ಕಾರ್ಯಕರ್ತರು? ನಾವು ಇಡೀ ಜಿಲ್ಲೆಯ 15 ತಾಲೂಕಾ ಕಾರ್ಯಕರ್ತರನ್ನು ಕೂಡ ಎಲ್ಲರಿಗೂ ಬರಕ್ಕೆ ಹೇಳ್ತಾ ಇದ್ದೀವಿ. ಆದಷ್ಟು ಹೆಚ್ಚಿನ ಸಂಖ್ಯೆಯೊಳಗಡೆ ಅಲ್ಲಿ ಸೇರಿಸಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಏನು ಒಂದು ಶಕ್ತಿ ಇದೆ ಅದನ್ನು ತೋರಿಸ್ಬೇಕಂತ ಹೇಳಿ ನಾವು, ಯಾಕಂದ್ರೆ ಕಾರ್ಯಕರ್ತರ ಅಲ್ಲಿ ಈಗ ಎಲ್ಲ ಕಡೆ ನಾವು ಪ್ರವಾಸ ಮಾಡ್ತಾ ಇರೋದ್ರಿಂದ ಇನ್ನು ನಮ್ಮ ತಾಲೂಕಾ ಅಧ್ಯಕ್ಷರ ಕಡೆಯಿಂದ ಪಟ್ಟಿ ತಗೊಂಡು
ಆ ಒಂದು ಎಷ್ಟು ಸಂಖ್ಯೆ ಸೇರ್ತಾರಂದ್ರೆ ಮುಂದಿನ ದಿನಮಾನಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಅದನ್ನು ಹೇಳ್ತೀವಿ. ನಿಪ್ಪಾಣಿಯಲ್ಲಿ ಹಾಗೂ ಮತ್ತು ಬೆಳಗಾವಿ ಹೆದ್ದಾರಿ ಇಲ್ರಿ, ನಾಮಕ ಫಲ ಸ್ವಲ್ಪ ಇನ್ನೂ ಕವರ್ ಆಗಿಲ್ಲ, ಹಿಂದಿ ಮತ್ತು ಮರಾಠಿದಲ್ಲಿ ಇದಾವ್ರಿ ಏನಾರಿ, ಅದ್ರ ಬಗ್ಗೆ ಏನು ಕ್ರಮ ತಗೋತೀರಿ? ಭಾಳಷ್ಟು ಕಡೆಯಲ್ಲೂ ಕೂಡ ಫಲಕಗಳು ಕೂಡ ಹಂಗೆ ಇದಾವೆ. ಆದರೆ ಬೆಳಗಾವಿ ನಗರ, ಬೆಳಗಾವಿ ಜಿಲ್ಲೆಯಾದ್ಯಂತ ತಾಲೂಕಾ ಮಟ್ಟಗಳಲ್ಲೂ ಸಾಕಷ್ಟು ಬದಲಾವಣೆ ಆಗಿದೆ. ಇನ್ನೆಲ್ಲೆಲ್ಲಿ ಬದಲಾವಣೆ ಆಗಿಲ್ಲ, ನಾವು ಕೂಡ ಮೊನ್ನೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಟೋಲ್ ನಾಕಾಗಳಾಗಿರ್ಬೋದು, ಬೇರೆ ಬೇರೆ ಜಾಹೀರಾತು ಫಲಕಗಳನ್ನು ನೋಡಿದ್ದೀವಿ, ಅದ್ರ ಬಗ್ಗೆ ಗಮನ ಹರಿಸಿದ್ದೀವಿ. ಅದನ್ನು ತಕ್ಷಣವೇ ನಮ್ಮ ಅಲ್ಲಿಯ ಸಂಘಟನೆಯ ಮುಖಂಡರುಗಳಿಗೆ ತಿಳಿಸಿ ಬದಲಾವಣೆ ಮಾಡುವಂಥ, ಅಲ್ಲಿಯ ತಾಲೂಕು ಆಡಳಿತ ಅಥವಾ ಅಲ್ಲಿಯ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಅದನ್ನ ಬದಲಾವಣೆ ಮಾಡುವಂಥ ವ್ಯವಸ್ಥೆನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ. ಈ ಸಲ ನವೆಂಬರ್ 1 ರಾಜ್ಯೋತ್ಸವ ವಿಜೃಂಭಣೆನ ಹೌದು, ಪ್ರತಿ ವರ್ಷವೂ ಕೂಡ ಎಲ್ಲ ರಾಜ್ಯದೊಳಗಡೆ, ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗ ಎಲ್ಲ ಕಡೆ ಪ್ರಾರಂಭ ಆಯಿತು, ರಾಜ್ಯೋತ್ಸವ ಭಾಳ ಅರ್ಥಪೂರ್ಣವಾದಂಥ, ಅದಕ್ಕೂ ರಾಜ್ಯೋತ್ಸವಕ್ಕೊಂದು ಬೇರೆ ರೀತಿಯಂಥ ಕಳೆ ಬರ್ತಾ ಇದೆ. ಹಾಗಾಗಿ ತಾಯಿ ಭುವನೇಶ್ವರಿಯ ಆ ಒಂದು ಉತ್ಸವವನ್ನು ಭಾಳ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂಥೇಳಿ ನಾವೆಲ್ಲ ತೀರ್ಮಾನವನ್ನು ತಗೊಂಡಿದ್ದೀವಿ. ಸರಿ, ಥ್ಯಾಂಕ್ ಯು. ಸಭೆಯಲ್ಲಿ ಉಪಸ್ಥಿತ ತಾಲೂಕು ಘಟಕದ ಅಧ್ಯಕ್ಷರು ಅಶೋಕ ಅಂಗಡಿ, ಹೊಳೆ ಬಾಸುಳದಾಳ, ಕರವೇ ಜಿಲ್ಲಾ ಸಂಚಾಲಕರು ಬೆಳಗಾವಿ ಸಾದಿಕ ಹಲ್ಯಾಳ, ಕರವೇ ಜಿಲ್ಲಾ ಮಾಧ್ಯಮ ವಕ್ತಾರರು ರಾಜುಗಡ್ಡೆ, ನಾರಾಯಣ ಮೇತ್ರಿ, ರಾಜು ಕುಲಗುಡೆ, ರಮೇಶ್ ಜಾಧವ್, ಮಹೇಶ್ ಕೊರವಿ, ಮಹಂತೇಶ ಹಳಿಂಗಳಿ, ಕಿರಣ ನಾವಿ, ಯುವರಾಜ್ ಕೋಲಕರ್ ಮುಂತಾದ ಗ್ರಾಮ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಪಟ್ಟಣದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.